ಮಳೆಗಾಲ ಬಂತಂದ್ರೆ ನಮ್ಗೆಲ್ಲ ಫಸ್ಟ್ ನೆನ್ಪಪ್ಪುದ ವಾಟರ್ ಫಾಲ್ಸ್, ಜಲಪಾತ. ಅದನ್ನ ನೋಡ್ಕೊಂಡು ನಾವು ಸೀದಾ ಹೊರಟದ್ದು ಕೆರಡಿ ಬದಿಗೆ. ಹೊರಡುವತ್ತಿಗೆ ಫುಲ್ ಬಿಸ್ಲಿದಿತ್ತ. ಕೆರಡಿ ಹತ್ತತ್ರ ರೀಚ್ ಆಪಕ್ಕೂ ಮಳಿ ಮೋಡ ಆಯ್ತು ಕಾಣಿ. ದಾರಿ ಮಧ್ಯೆನೆ ಗಾಡಿ ನಿಲ್ಸಿ ರೈನ್ ಕೋಟ್ ಹಾಯ್ಕೊಂಡು ಮತ್ತೆ ಪ್ರಯಾಣ ಮುಂದುವರ್ಸ್ತು. ಅಲ್ಲಿ ಇಲ್ಲಿ ಅಂತ ದಾರಿ ಹುಡುಕಿ ಕೊನೆಗೂ ನಾವು ರೀಚ್ ಆಯ್ತು ವಾಟರ್ ಫಾಲ್ಸ್ಗೆ. ಈ ವಾಟರ್ ಫಾಲ್ಸ್ ಪ್ರೈವೇಟ್ ಪ್ಲೇಸ್ ಅಲ್ಲಿ ಇದ್ದಿದ್ದ ಕಾರಣ ಅಲ್ಲಿನ ಲೋಕಲ್ಸ್ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ ಕಾಣಿ. ಫಾಲ್ಸಿಗೆ ಬಂದು ಇಲ್ಲಿ ಕಂಡ್ರೆ ಫುಲ್ ಜೋರ್ ಮಳಿಗೆ ನೆನ್ಕೊಂಡು ಹೋಯ್ತಲ್ಲ, ಅಲ್ಲಿ ಹಾಪತ್ತಿಗೆ ನೀರಿಲ್ಲ. ಈಗ ಮಳಿ ನಿಂತ್ರ ಮೇಲೆ ಫುಲ್ ಜೋರ್ ನೀರು. ಆಮೇಲೆ ನಾವು ಫಾಲ್ಸ್ ಇದ್ದ ಟಾಪ್ ಹೋಗುವಂತ ಪ್ಲಾನ್ ಮಾಡ್ತು. ಹೋಗು ದಾರಿ ಕೂಡ ಮಳೆ ನೀರಾಗೆ ಫುಲ್ ಐದಿತ್ತು. ಆ ನೀರ್ ಮೇಲೆ ನಡ್ಕೊಂಡು ಹಾಪುದೇ ಒಂಥರ ಖುಷಿ. ಹಾಪುದಾರ್ಯಾಗ ನಮ್ಗೆ ಸ್ವಾಮೀಜಿಗಳು ಕೂಡ ಸಿಕ್ರು. ಕಿಂಡಿ ಒಳಗಿಂದೆಲ್ಲ ನುಗ್ಳ್ಕೊಂಡು ಹೋಗಿ ನಾವು ಕೊನೆಗೂ ರೀಚ್ ಆಯ್ತು ವಾಟರ್ ಫಾಲ್ಸ್ ಇದ್ದ ಟಾಪ್. ಮಳಿ ಜೋರ್ ಇದ್ದ ಕಾರಣ ನೀರ್ ಮಾತ್ರ ಸಿಕ್ಕಾಪಟ್ಟೆ ಫೋರ್ಸ್ ಆಗಿ ಹರಿತೀತ್. ಆಮೇಲೆ ನಾವು ಕೆಳಗಿಳಿದು ಹೋಯ್ತು. ಊಟ ಇಲ್ದಿದ್ ಕಾರಣ ಅಜ್ಜಿ ನಮ್ಗೆ ಹೊಟ್ಟಿಗೆ ಊಟ ಹಾಕ್ರು. ಅಜ್ಜಿ ನಮ್ಗೆ ಊಟ ಹಾಕ್ತಿದ್ರು, ಊಟ ಇಲ್ಲದೆ. ವಾವ್, ಇಲ್ಲಿ ನೋಡಿ ಮ್ಯಾಂಗೋ ಚಟ್ನಿ ಮ್ಯಾಂಗೋ ಚಟ್ನಿ ಅಲ್ಲ, ಮಾವಿನಕಾಯಿ ಚಟ್ನಿ ಕಾಯಿ ಹಾಕಿ ಮಾಡೋದು. ಒಳ್ಳೆ ಮ್ಯಾಂಗೋ ಎರಡು ಒಂದೇ. ನಾನು ಕಾತು ಊಟ 5 ಸ್ಟಾರ್ ಹೋಟೆಲ್ ಆಗು ಸಿಕ್ಕುದಿಲ್ಲ. 1 ಕೋಟಿ ಕೊಟ್ಟರು ಸಿಕ್ಕುದಿಲ್ಲ. ಅವ್ರಿಗೆ ನಮ್ಮ ಪ್ರೀತಿ ಕೊಟ್ಟು ಮಾತ್ರ ಸಿಕ್ಕೋದು, ಗೊತ್ತಾಯ್ತಾ? ನೀರಿದ್ ಫೋರ್ಸ್ ಜಾಸ್ತಿ ಇದ್ದ ಕಾರಣ ನಾವು ದಡದಲ್ಲೇ ಆಡ್ತೀತ್. ಏನ್ ಚಳಿ ಅಂದ್ರೆ ನಕ್ಕನ್ ಗುರು, ಫುಲ್ ಚಳಿ, ಜಾಲಿ ಜಾಲಿ. ಆಮೇಲೆ ನಾವು ವಿಡಿಯೋಸ್ ಫೋಟೋಸ್ ಎಲ್ಲ ತೆಕ್ಕೊಂಡು ಅಜ್ಜಿ ಜೊತೆ ಸ್ವಲ್ಪ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಅಜ್ಜ ನಮ್ಗೆ ಇಂಬ್ಳದ ಬಗ್ಗೆ ಪಾಠ ಮಾಡ್ತಿದ್ದೀರಿ. ಆಮೇಲೆ ನಮ್ಮ ಅಜ್ಜಿಗೆ ಬಾಯ್ ಹೇಳಿ ಸೀದಾ ಮನೆ ಹೊರಟ್. ಇವ್ರಿಗೆ ನೋಡಿದ ಕೂಡಲೇ ನಂಗೆ ನೆನ್ಪು ಬಂದದ್ದು ನಮ್ಮ ಅಜ್ಜಿ. ಇಲ್ಲಿಗೆ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮಗೂ ಈ ಜಾಗದ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುವ. ಬತ್ತ್ಯಾಕ.